ನಾನು ಇವರು ವರುಣ್ ಮುಂದೆ ಜಗಳ ಆಗೋತರ ಪ್ರ್ಯಾಂಕ್ ಮಾಡೋಣ ಜೀವನದಲ್ಲಿ ಮಾಡ್ತಾಳೆ, ಸುಮ್ಮನೆ ಇರಪ್ಪ. ನಾವು ಯಾಕೆ ಕೇಳ್ಕೊಂಡು ಬೇಡ ಬಿಡಿ ಟೇಕಿಂಗ್ ಪೂವರ್ ಆಂಟಿ ಟು 5 ಸ್ಟಾರ್ ಹೋಟೆಲ್. ನಾನು ವರುಣ್ ಕಪಲ್ಸ್ ತರ 1 ವೀಕ್ ಫುಲ್ ಪಂಚೆ ಹಾಕೋಬೇಕು ಅಂತಿದ್ದೀನಿ. ಆಟೋಲಿ ಅಣ್ಣ ಗಿವ್ ಅವೇ ಮಾಡ್ತಾರಂತೆ. ಬಾಕ್ಸ್ ನಾವೇ ಫ್ಯಾನ್ ಮೀಟಪ್ ಮಾಡ್ಬೇಕಷ್ಟೇ. ಗರ್ಭದ ಒಳಗೆ Okay, let's go. Hi, so welcome back to my new vlog. Guys, ಹಿಂದೆ ಬಟ್ಟೆಗಳು ನೋಡಿ ಶಾಕ್ ಆಗಬೇಡಿ. ಅದೆಲ್ಲ ಹೊಸದು ಒಂದಷ್ಟು ಬಟ್ಟೆಗಳು ಅದೆಲ್ಲ ವಾಶ್ ಆಗಿ ಬಂದಿರೋದು, ಅದನ್ನು ಅರೇಂಜ್ ಮಾಡಬೇಕು. ಗೈಸ್ ಇವತ್ತು ನಾನು ಒಂದು ಸೂಟ್ ಹಾಕ್ಕೊಂಡು ಒಂದು ಈವೆಂಟ್ಗೆ ಹೋಗೋದಿದೆ. ನಾನು ನಮ್ಮ ಅಮ್ಮ ಒಂದು ಈವೆಂಟ್ಗೆ ಹೋಗ್ತಾ ಇದ್ದೀವಿ. ನನಗೆ ಸೂಟ್ ಸ್ವಲ್ಪ ಬೋರ್ ಆಗೋಯ್ತು. ಸೂಟ್ ಬಿಟ್ಟು ಬೇರೆನಾದ್ರು ಹಾಕಬೇಕು ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗಿದೆ. ಅದಕ್ಕೆ ನಮ್ಮ ಡಿಸೈನರ್ ಡಿಸೈನ್ ಮಾಡ್ತಾ ಇದ್ದಾರೆ. ನಮ್ಮ ಟುಮ್ ಡಿಸೈನರ್ ಅವರು ಡಿಸೈನ್ ಮಾಡ್ತಾ ಇದ್ದಾರೆ. ಡಿಸೈನ್ ಆಗಿದ ತಕ್ಷಣ ಅದನ್ನು ಹೊಲಿಸಿ ಆಮೇಲೆ ಅದನ್ನು ಹಾಕೋಬೇಕು ಜಾಸ್ತಿ ಈವೆಂಟ್ಸ್ಗೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನೀವು ಈ ಸೂಟ್ ನಾನು ಹಾಕಿರಲಿಲ್ಲ, ಗ್ರೀನ್ ಕಲರು. ಸೊ ಒಂದು ರೀಲ್ಸಿಗೆ ಹಾಕಿದ್ದೆ ಅನಿಸುತ್ತೆ. ಅದಾದಮೇಲೆ ನಾನು ಯಾವತ್ತೂ ಹಾಕಿರಲಿಲ್ಲ. ಸೊ ಲೆಟ್ಸ್ ವೇರ್ ದಿಸ್ ಗ್ರೀನ್ ಕಲರ್ ಸೂಟ್. ಗೈಸ್ ನಾವು ನಮ್ಮ XUV ಹೋಗ್ತಾ ಇಲ್ಲ, ಯಾಕೆಂದರೆ ದೊಡ್ಡ ಮೇಜರ್ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಅಲೈನ್ಮೆಂಟ್ ಹೋಗ್ಬಿಟ್ಟಿದೆ. ಹಿಂಗೆ ಗಾಡಿ ಸ್ಟ್ರೈಟ್ ಹಿಂಗೆ ಬಿಟ್ಟರೆ ಹಿಂಗೆ ಹೋಗ್ತಾಯಿದೆ, ಗಾಡಿ ಸೊಟ್ಟ ಹೋಗ್ತಾಯಿದೆ. ಅದಕ್ಕೆ ಇದನ್ನ ಇಲ್ಲೇ ನಿಲ್ಲಿಸ್ಬಿಟ್ಟು ರಿಸ್ಕ್ ತೊಗೊಳ್ಳೋದೆ ಬೇಡ ಅಂತೇಳಿ ಮನೀಶ್ ಗಾಡೀಲಿ ಹೋಗ್ತಾ ಇದ್ದೀವಿ. ಫೈನಲಿ ಹೊರಟಿದ್ದೀವಿ. 21 ಕಿಲೋಮೀಟರ್ ಇದೆ ಗೈಸ್, 1 ಅವರ್. ಸೊ ನಾವು ಹೋಗ್ತಿರೋದು ಎಲ್ಲಿಗೆ ಅಂದರೆ ಇನ್ಸ್ಟಾಗ್ರಾಮ್, ಮೆಟಾ, ಫೇಸ್ಬುಕ್ ಹೊರಲಿದಾರಲ್ಲ, ಮೆಟಾ ಅವ್ರ ಒಂದು ಸಮ್ಮಿಟ್ ನಡೀತಾ ಇದೆ. ಸೊ ಅದಕ್ಕೆ ಕರೆದಿದ್ದಾರೆ. ಲೆಟ್ಸ್ ಗೋ ಗೈಸ್, ಐ ಆಮ್ ಎಕ್ಸೈಟೆಡ್. ಯೂಶಲಾಗಿ ನಾನು ತುಂಬ ಕಮ್ಮಿ ಹೋಗೋದು ಇದಕ್ಕೆಲ್ಲ, ಬಟ್ ಈ ಸರಿ ಆಮೇಲೆ ಓಕೆ ತುಂಬ ಕ್ರಿಯೇಟರ್ಸ್ ಇರ್ತಾರೆ ಆ್ಯಂಡ್ ಬೇರೆ ಬೇರೆ ಕಡೆಯಿಂದ ಕ್ರಿಯೇಟರ್ಸ್ ಬಂದಿರ್ತಾರೆ. ಮತ್ತು ನಮ್ಮ ಊರಲ್ಲಿ ನಡೀತಿದೆ ಅಂದಮೇಲೆ ಹೋಗಿಲ್ಲ ಅಂದರೆ ಹಿಂಗೆ. ಲೆಟ್ಸ್ ಗೋ ಗೈಸ್. ಲೊಕೇಶನ್ ರೀಚ್ ಆಗಿದ್ದೀವಿ, ಬನ್ನಿ ಹೋಗೋಣ. ಶೂಟ್ ಮುಗಿಸಿ ವಾಪಸ್ ಬರೋಣ. ಗೈಸ್, ಸೊ ನಮ್ಮದೇನು ವಿಡಿಯೋ ಮತ್ತು ಮೀಟಿಂಗ್ ಇತ್ತು, ಮುಗೀತು. ಈಗ ಲಂಚ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ಹೌ ಆರ್ ಯು ಫೀಲಿಂಗ್ ಪುವರ್ ಲೇಡಿ ಈಟಿಂಗ್ ಇನ್ 5 ಸ್ಟಾರ್ ಹೋಟೆಲ್? ವೆರಿ ಹ್ಯಾಪಿ. ಈ ಒಂದು ತಮ್ಮನೇಲಿ ಏನು ಅಂದರೆ ಟೇಕಿಂಗ್ ಪುವರ್ ಆಂಟಿ ಟು 5 ಸ್ಟಾರ್ ಹೋಟೆಲ್. ಬನ್ನಿ ಜೋಕ್ ಮಾಡಿದ್ದು, ಆಮೇಲೆ ಬೈಬೇಡಿ ಆಯಿತಾ? ಆಯ್ತು, ನನಗೇನು ಅನ್ಸೋದೇ ಇಲ್ಲ. ಬಿಟ್ಬಿಟ್ಟಿದ್ದೀರಾ ಮನ್ಸಿಗೆ ತೊಗೊಳ್ಳೋದೆ. ಪನ್ನೀರ್ ಲೈಟ್. ಗೈಸ್, ಇಲ್ಲಿರೋ ಜನರ ಹತ್ರ ಒಂದಷ್ಟು ಜನರ ಹತ್ರ ಎಲ್ಲ ಮಾತಾಡಿ ಚಿಲ್ ಮಾಡಿ ಈಗ ಊಟ ಮುಗಿಸಿ ಹೋಗ್ತಾ ಇದ್ದೀವಿ ಗೈಸ್ ವಾಪಸ್ಸು. ಹೆಂಗಿತ್ತು ಕೆಳಗೆ ಹೋಗಿ ಮಾತಾಡೋಣ ಬನ್ನಿ. ನೋಡಿ ಗೈಸ್, ಕ್ರೇಜಿ ಇದೆ ಹೋಟೆಲ್ ಮಾತ್ರ ಸಕಾಲಾಗಿದೆ ನೋಡೋಕ್ಕೆ. ವೆರಿ ನೈಸ್. ಬಟ್ ಫೋಟೋ ಶೂಟ್ ಮಾಡ್ಕೊಂಡು ಹೋಗೋಣ, ಬಿಕಾಸ್ ಸೂಟ್ ಹಾಕೊಂಡಿದ್ದೀವಲ್ಲ ಗೈಸ್. ಸೂಟ್ ಹಾಕೊಂಡು ಯಾವತ್ತು ಫೋಟೋನೇ ಹಿಡಿಯೋಕ್ಕಾಗ್ತಿಲ್ಲ, ಆ ಥರ ಆಗ್ತಿರುತ್ತೆ. ಅದಕ್ಕೆ ಹಾಕಿರೋದಕ್ಕೆ ಅಟ್ಲೀಸ್ಟ್ ಫೋಟೋ ಆದರೂ ಇಟ್ಕೊಳ್ಳೋಣ ಅಂತ. ಗಾಯ್ಸ್, ಫೈನಲಿ ನಾವು ಈವೆಂಟ್ ಮುಗಿಸಿ ವಾಪಸ್ ಹೋಗ್ತಾ ಇದ್ದೀವಿ ನಮ್ಮ ಮನೆಗೆ. ರಿಯಾನಾ ಅವರೇ, ಹೇಗೆ ಅನಿಸ್ತು? 5 ಸ್ಟಾರ್ ಹೋಟ್ಲ್ ಕರ್ಕೊಂಡು ಹೋಗಿದ್ನಲ್ಲ, ಹೇಗೆ ಅನಿಸ್ತು? ಮೀಟಿಂಗ್ ಅಟೆಂಡ್, ಸೀರಿಯಸ್ ಆಗಿ ಮೀಟಿಂಗ್ ಅಟೆಂಡ್ ಮಾಡಿದೆ. ಏನು ಅರ್ಥ ಆಯ್ತು? ಐ ಹೋಪ್ ಅಂಡರ್ಸ್ಟ್ಯಾಂಡ್ ಇಲ್ವೋ ಗೊತ್ತಿಲ್ಲ, ಅರ್ಥ ಆಯ್ತಾ ಇಲ್ಲ. ಒಟ್ಟಲ್ಲಿ ಮೀಟಿಂಗ್ ಇಂಟ್ರೆಸ್ಟ್ ಆಗಿ ನೋಡಿದೆ. ಅಲ್ಲಿ ಏನೇನು ಬೋರ್ಡಲ್ಲಿ ಇದೆ ಅದು ಒಳ್ಳೆ ಮಕ್ಳು ಸ್ಕೂಲಲ್ಲಿ ಬೋರ್ಡಲ್ಲಿ ಓದ್ದಂಗೆ ಓದ್ಕೊಂಡು ಬಂದೆ. ಆಚೆ ಬಂದೆ, ಕಾಫಿ ಕುಡ್ದೆ, ಊಟ ಮಾಡಿದೆ, ಮಸ್ತ್ ಊಟ ಆಯ್ತು, ತಿನ್ಕೊಂಡು ಬಂದೆ. ಅವ್ರಿಗೆ ಏನು ಅರ್ಥ ಆಗ್ತಿಲ್ಲ. ನನ್ನ ಪಕ್ಕದಲ್ಲಿ ಕುತ್ಕೊಂಡು ನಾನು ಅವ್ರನ್ನ ನೋಡ್ತಾ ಇದ್ದೀನಿ, ಏನು ಅರ್ಥ ಆಗ್ತಿಲ್ಲ ಅವ್ರಿಗೆ. ಇಟ್ ವಾಸ್ ಫನ್ ಆ್ಯಂಡ್ ಚೆನ್ನಾಗಿತ್ತು. ಏನಂದ್ರೆ ಅರ್ಥ ಆಯ್ತು. ಏನಂದ್ರೆ ಅವ್ರ ಸ್ಟೋರೀಸ್ ಎಲ್ಲ ಅಮಿನೇಷನ್ಸ್ ಅದೆಲ್ಲ ಬಗ್ಗೆ ಹೇಳ್ತಿದ್ರಲ್ಲ. ಏನೇನ ಅಮಿನೇಷನ್ಸ್ ಏನ ಅನಿಮೇಷನ್ಸ್ ಆನಿಮೇಷನ್ಸ್ ಅನಿಮೇಷನ್ಸ್ ಸಾರಿ ಅದ್ರ ಬಗ್ಗೆ ಎಲ್ಲ ಹೇಳ್ತಿದ್ರೆ. ಆಮೇಲೆ ಸ್ಟೋರಿ ಅದು ಅಲ್ಲ, ಕರೆಕ್ಟ್ ಆಗಿ ಹೇಳ್ತೀನಿ, ನಾನೇ ಮರ್ತೋಗ್ಬಿಟ್ಟೆ. ಆನಿಮೇಷನ್ ಕರೆಕ್ಟ್ ಅಲ್ಲ, ಆನಿಮೇಷನ್ ನಾನೇ ಮರ್ತು. ನೋಡ ನೋಡಿ, ಹಿಂಗೆ ನನ್ ಕನ್ಫ್ಯೂಸ್ ಮಾಡ್ಬಿಡ್ತಾರೆ. ಸೊ ಆಮೇಲೆ ಸ್ಟೋರಿ ಬಗ್ಗೆ ಅವ್ರ ಕಂಟೆಂಟ್ ಕ್ರಿಯೇಟರ್ಸ್ ಸ್ವಲ್ಪ ಇನ್ಫ್ಲುಯೆನ್ಸರ್ಸ್ ಬಂದಿದ್ರಲ್ವಾ, ಸ್ವಲ್ಪ ನೋಡ್ದಂಗೆ ಆಯ್ತು, ನನ್ಗೂ ಖುಷಿ ಆಯ್ತು. ಪ್ರಪಂಚ ನೋಡಿದ್ರಿ? ನಾನು ಸ್ವಲ್ಪ ಟ್ಯಾಬ್ ಎಲ್ಲ ಹಾಕೋದು. ಟ್ಯಾಗ್ ಎಲ್ಲಿದೆ? ಎಲ್ಲಿದೆ? ನಿಂಜೋಬಲ್ ಇದೆ, ಅದೆಲ್ಲ ಹಾಕೊಂಡು ಸ್ವಲ್ಪ ನಾನು ಅಲ್ಲಿ ಓಡಾಡ್ದೆ. ಗೈಸ್, ಇಟ್ಸ್ ನೈಸ್ ದಟ್ ಅಂದ್ರೆ ಪ್ಲಾಟ್ಫಾರ್ಮ್, ನಾವು ಯಾವ ಪ್ಲಾಟ್ಫಾರ್ಮ್ ವರ್ಕ್ ಮಾಡ್ತೀವಿ. ಯು ಆರ್ ವರ್ಕಿಂಗ್ ಫಾರ್ ನೀವು ಒಂದು ಆಫೀಸಿಗೆ ವರ್ಕ್ ಮಾಡ್ತಿದ್ದೀರಾ, ನೀವು ಯಾರಿಗೊಬ್ರು ವರ್ಕ್ ನಾವು ಆ ಥರ ಒಂದು ಪ್ಲಾಟ್ಫಾರ್ಮಿಗೆ ವರ್ಕ್ ಮಾಡ್ತಿರೋದಲ್ವಾ. ಸೊ ಅವ್ರು ರೆಕಗ್ನೈಸ್ ಮಾಡಿ ನಮ್ಮನ್ನೆಲ್ಲ ಇನ್ಫ್ಲುಯೆನ್ಸರ್ಸ್ನ ಕರೆದಾಗ ನಮ್ಮ ಕರ್ನಾಟಕದಲ್ಲಿ ಒಂದು 2-3 ಜನ ಬಂದಿದ್ರು ಅಷ್ಟೇ. ಸೊ ಇಟ್ ವಾಸ್ ನೈಸ್.
ಕರ್ನಾಟಕ ಇನ್ಫ್ಲುಯೆನ್ಸರ್ಸ್ನ ರೆಕಗ್ನೈಸ್ ಮಾಡಿದ್ದು. ಬಟ್ ಯೂಟ್ಯೂಬಲ್ಲಿ ಐ ರಿಯಲಿ ಫೀಲ್ ವೆರಿ ಬ್ಯಾಡ್ ದಟ್ ಎಲ್ಲ ಕಡೆ ಫ್ಯಾನ್ ಫೆಸ್ಟ್ಗಳು ಮಾಡ್ತಾರೆ, ಹಿಂದಿ ಅವರು, ತೆಲುಗು, ತಮಿಳ್ ಅವರೆಲ್ಲ. ಕನ್ನಡದಲ್ಲಿ ಇನ್ನೂ ಆ ಥರ ಯಾವುದೂ ಬಂದಿಲ್ಲ. ಅದೇ ಬೇಜಾರಾಗುತ್ತೆ. ಕನ್ನಡ ಫ್ಯಾನ್ ಫೆಸ್ಟ್ ಅಂದರೆ ಎಲ್ಲರೂ ಸಬ್ಸ್ಕ್ರೈಬರ್ಸ್ ಎಲ್ಲ ಒಂದು ಕಡೆ ಸಿಗ್ತಾರೆ, ಒಂದು ಈವೆಂಟ್ ಥರ ಮಾಡ್ತಾರೆ. ಆ ಥರ ನಮ್ಮ ಕನ್ನಡದಲ್ಲಿ ಯಾಕೆ ಇನ್ನೂ ಬರ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇರ್ತೀನಿ ಅವಾಗ. ಎನಿವೇಸ್, ನಮ್ಮ ಕಮ್ಯುನಿಟಿ ಇನ್ನೂ ಸ್ಟ್ರಾಂಗ್ ಆಗಬೇಕು. ನಮ್ಮ ಏನಂತಾರೆ ಯೂಟ್ಯೂಬರ್ಸ್ ಇನ್ನೂ ಬರಬೇಕು, ಇನ್ಫ್ಲುಯೆನ್ಸರ್ಸ್ ಇನ್ನೂ ಬರಬೇಕು. ನಾವು ಜಾಸ್ತಿ ಆದಷ್ಟೇ ಮೇ ಬಿ ಇನ್ನೂ ಕಮ್ಯುನಿಟಿ ಬಿಲ್ಡ್ ಆಗುತ್ತೆ ಅಂತ ಅನ್ಕೋತೀನಿ. ಲೆಟ್ಸ್ ಸಿ, ಇಟ್ಸ್ ಆಲ್ ಗುಡ್. ಮಜಾ ಇರುತ್ತೆ. ನಾವೇ ಫ್ಯಾನ್ ಮೀಟಪ್ ಮಾಡಬೇಕಷ್ಟೇ, ನಾವೇ ಮಾಡ್ಬೇಕು ಮೀಟಪ್ ಅಷ್ಟೇ. ಯೂಟ್ಯೂಬಿಂದ ನಾವು ಎಕ್ಸ್ಪೆಕ್ಟ್ ಮಾಡೋದು ಸ್ವಲ್ಪ ಕಷ್ಟನೇ ಇದೆ. ಅದು ಬಿಟ್ಟರೆ ನನ್ನ ಗ್ರೀನ್ ಸೂಟ್, ಈ ಸೂಟ್ ನಾನು ಹಾಕೋಬೇಕು ಅಂತ ತುಂಬ ದಿನದಿಂದ ಆಸೆಯಲ್ಲಿದ್ದೆ. ಬಟ್ ಫೈನಲಿ ಇವತ್ತು ಒಂದು ನನಗೆ ಮೂಡಿ ಬಂತು, ಕಾಲ ಮೂಡಿ ಬಂತು ನನ್ನ ಸೂಟ್ ಹಾಕೊಳ್ಳೋಕ್ಕೆ. ತುಂಬ ಖುಷಿ ಆಯಿತು. ಬಟ್ ಸೂಟು ಬೋರ್ ಆಗಿಬಿಟ್ಟಿದೆ ಗೈಸ್. ಈಗ ಏನಾದ್ರು ಹೊಸದಾಗಿ ಟ್ರೈ ಮಾಡಬೇಕು ಅನ್ನಿಸ್ತಿದೆ. ನಾನು ಅಂದ್ಕೊಂಡಿದ್ದೀನಿ ಒನ್ ವೀಕ್ ಫುಲ್ ಪಂಚೆ ಹಾಕೋಬೇಕು ಅಂತಿದ್ದೀನಿ. ಏನಂತೀರಾ? 1 ವೀಕ್ ಫುಲ್ ಪಂಚೆ ಟ್ರೈ ಮಾಡೋಣ ಗೈಸ್. 1 ವೀಕ್ ಫುಲ್ ಪಂಚೆ, ನಮ್ಮ ಟ್ರೆಡಿಷನ್. ಕಲರ್ ಪಂಚೆ 1 ಮಂತ್ ಫುಲ್, 1 ವೀಕ್ ಅಲ್ಲ, 1 ಮಂತ್ ಫುಲ್ ಪಂಚೆ ಓಡಾಡೋದು ನಾನು. ಮಜಾ ಇರುತ್ತೆ. ಲೆಟ್ಸ್ ಗೋ. ಒಳ್ಳೆ ಚಾಲೆಂಜ್ ತೊಗೊಂಡಿದ್ದೀನಿ ಗೈಸ್. ಈಗ ನೋಡೋಣ ಸ್ವಲ್ಪ ದಿನದಲ್ಲಿ. ಇವಾಗಲ್ಲ ಒಂದು ಸರ್ಪ್ರೈಸ್ ವ್ಲಾಗ್ ಬರೋದಿದೆ. ಸರ್ಪ್ರೈಸ್ ವ್ಲಾಗ್ ದಿನದಿಂದ ಸ್ಟಾರ್ಟ್ ಮಾಡೋಣ. ಸರ್ಪ್ರೈಸ್ ವ್ಲಾಗ್ ಆದ್ಮೇಲೆ ಸ್ಟಾರ್ಟ್ ಮಾಡ್ತೀಯಾ? ವ್ಲಾಗ್ ದಿನದಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ಯಾ? ಇಲ್ಲ, ಆ ದಿನದಿಂದ ಸ್ಟಾರ್ಟ್ ಮಾಡ್ತೀನಿ. ಆ ಸರ್ಪ್ರೈಸ್ ವ್ಲಾಗ್ ಏನೋ ಅಂತ ನೀವು ನೋಡಿ. ನೆಕ್ಸ್ಟ್ ಚೇಂಜ್ ಏನಕ್ಕೆ ಅಂದ್ರೆ ಆ ಸರ್ಪ್ರೈಸ್ ಅಲ್ಲಿ ಏನೋ ಇರ್ಬೋದು, ಅದಕ್ಕೆ ಅವರು ಆಮೇಲೆ ಮಾಡ್ತೀನಿ. ಆ ಸರ್ಪ್ರೈಸ್ ಏನು ಅಂತ ನಿಮಗೆ ಆಗ್ಲೇ ಗೊತ್ತಾಗಿರುತ್ತೆ. ಎಲ್ಲರಿಗೂ ಶಾಕಿಂಗ್ ನ್ಯೂಸ್ ಏನ್ ಗೊತ್ತಾ? ಆದಷ್ಟು ಬೇಗ ನೀವೆಲ್ಲ ಶಾಕ್ ಆಗ್ತೀರಾ. ಏನಂತ ಹೇಳಲ್ಲ. ನಮ್ಮ ಅಮ್ಮ ಸಡನ್ ಆಗಿ ಸಣ್ಣ ಆಗ್ತಾ ಇದಾರೆ ಗೈಸ್. ಸಣ್ಣ ತುಂಬಾ ಆಗ್ಬಿಟ್ಟು ಪೇಷಂಟ್ ಅಂತಾರಪ್ಪ, ಸುಮ್ಮನಿರೋ. ಹಿಂಗೆ ಚೆನ್ನಾಗಿದ್ದೀನಿ, ಮಜಾ ಇರುತ್ತೆ ಗೈಸ್. ಹಿಂಗೆ ಚೆನ್ನಾಗಿ. ಓಕೆ ಗೈಸ್, ಐ ನೋ ನಗ್ತಾ ಇದ್ದೀರಾ ನೀವು ಅಂತ. ನಮ್ಮಂಗೆ ಗೊತ್ತಾಗ್ಬಾರ್ದು. ನಗಿ ಕಣ್ಣು ಮುಚ್ಕೊಂಡು ಆರಾಮಾಗಿ ನಗಿ. ನಮ್ಮಂಗೆ ಗೊತ್ತಾಗ್ಬಾರ್ದು. ನಗಿ ಆರಾಮಾಗಿ ನಗ್ರಿ. ಕಣ್ಣು ತಕ್ಕೊಂಡು ನಗ್ಲಿ, ನನ್ ಖುಷಿನೇ. ಓಕೆ ಗೈಸ್, ಓಕೆ. ಅಂಡರ್ಸ್ಟ್ಯಾಂಡ್. ಈಗ ಅದೇ ನಾನು ಪಂಚೆ ಚಾಲೆಂಜ್ನ ತಗೊಳ್ಳೋಣ, ನೋಡೋಣ ಏನಾಗುತ್ತೆ ಅಂತ. ಬಟ್ ಅದು ಬಿಟ್ಟು ಪಂಚೆನೂ ಬಿಟ್ಟು ಒಂದೇನಾದ್ರು ಹೊಸದಾಗಿ ಔಟ್ಫಿಟ್ ಹಾಕ್ಬೇಕು ಅಂತ ಆಸೆ. ನಮ್ಮ ಡಿಸೈನರ್ ಅವರು ಏನೋ ರಾತ್ರಿ ಎಲ್ಲ ಕೂತ್ಕೊಂಡು ಡ್ರಾಯಿಂಗ್ ಮಾಡ್ತಾ ಇರ್ತಾರೆ. ಆ ಡ್ರಾಯಿಂಗ್ ಮಾಡ್ತಿರ್ತಾರೆ, ಅದು ಏನು ಡ್ರಾಯಿಂಗ್ ಮಾಡ್ತಾರೆ ಗೊತ್ತಿಲ್ಲ. ನೋಡೋಣ ಅವ್ರೇನು ಡಿಸೈನ್ ಮಾಡ್ಕೊಡ್ತಾರೆ ಅಂತ. ಹಾಕೋಣ. ನಮ್ಮ ಡಿಸೈನರ್ ಸಾಯಿಲ್ ಅಂತಿದ್ದಾರೆ ಒಬ್ರು, ಇಂಟರ್ನ್ಯಾಷನಲ್ ಡಿಸೈನ್ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಬಟ್ ಅದು ಬರೀ ಡಿಸೈನ್ ಮಾಡ್ತಿದ್ದಾರೆ, ಅದು ರಿಯಾಲಿಟಿಗೆ ಯಾವಾಗ ಡಿಸೈನ್ ಮಾಡಕ್ಕೆ ಈ ಪಾಪ ಬರೀ ಆ ಪಾಪುಗೆ ಪಾಪ. ನಮ್ಮ ಕಾರ್ನ ನಮ್ಮ CC ಎತ್ಕೊಂಡು ಹೋಗಿದ್ದಾನೆ, XUV-ನ ಅಲೈನ್ಮೆಂಟ್ ಸರಿ ಮಾಡ್ಸೋಕ್ಕೆ. ಅದು ಸರಿಯಾಗಿ ವಾಪಸ್ ಬರ್ತಾ ಇದೆ. ನಮ್ಮ ಕಾರ್ ಈಗ ರೆಡಿ ಇದೆ ಗೈಸ್, ಏನೂ ಪ್ರಾಬ್ಲಮ್ ಇಲ್ಲ ಈಗ. ಫೈನಲಿ ಲೆಟ್ಸ್ ಗೋ ಬ್ಯಾಕ್ ಟು ಹೋಮ್. ನೋಡಿ ಗೈಸ್, ನಮ್ಮಲ್ಲಿ ಯಾವುದಾದ್ರು ಒಂದು ವ್ಲಾಗ್ ಓಡ್ತಾನೇ ಇರುತ್ತೆ. ಸೀರಿಯಲ್, TV, ನ್ಯೂಸ್ ಬಿಟ್ಟು ಈಗ ಬರೀ ವ್ಲಾಗ್ಸೇ ಓಡೋದು. ಏನಮ್ಮ ರಾಣಿ, ನೆಮ್ಮದಿಯಾಗಿದೆಯಾ ಜೀವನ? ಟೈಮ್ ಊಟ ಸಿಗ್ತಾ ಇದೆಯಾ? ಹಾಂ, ಸೋಫಾ ಕಂಫರ್ಟೇಬಲ್ ಆಗಿದೆಯಾ? ಹಾಂ, ಮಲ್ಕೊಂಡು ಅಷ್ಟೇ ಆರಾಮ ಮಲ್ಕೊಂಡು. ನೋಡಿ ಗೈಸ್, ಮನೆ ವಾಪಸ್ ಬಂದ್ವಿ. 5 ನಿಮಿಷ ಮುಂಚೆ 5 ಸ್ಟಾರ್ ಹೋಟ್ಲಲ್ಲಿ ಕ್ವೀನ್ ಥರ ಇದ್ದಿದ್ದು ನಮ್ಮಮ್ಮ ಮನೆಗೆ ಬಂದು ಮನೆ ಒರೆಸ್ತವ್ರು. ನೋಡಿ ಜೀವನದಲ್ಲಿ ಮಾಡ್ತಾಳೆ, ಸುಮ್ಮನೆ ಇರಪ್ಪ. ನೀವೇನ್ ಮಾಡ್ತಿದ್ದೆ ಬೆಳಗಿಂದ? ಹೋಗ್ಲಿ ಹೇಳಿ. ಆಂಟಿ ಟೆಸ್ಟಿಂಗ್ HS ಕೋರ್ಟಲ್ಲಿ ಥೆಫ್ಟ್ ಕರೆಕ್ಟ್ ಗೈಸ್. ನಮ್ಮ ಮನೆಯಿಂದ ಹೊರಟು ಈಗ ನಾವು ಶ್ರವಣಪುರ ಹತ್ರ ಹೋಗ್ಬೇಕಿತ್ತು, ಒಂದು ಮೀಟಿಂಗ್ ಇತ್ತು. ಸೊ ಫಾರ್ ದ್ಯಾಟ್ ರೀಸನ್ ಹೊರಟಿದ್ವಿ. ಮಧ್ಯದಲ್ಲಿ ಒಂದು ಕಾಫಿ ಕುಡಿಯೋಣ. ಮತ್ತು ಕಾರ್ತಿಕ್ ಬ್ರೋನು ಸಿಕ್ಕಿದ್ದಾರೆ. ಅಯ್ಯೋ ಹೇಳಿ ಬ್ರೋ. ಅಲ್ಲ ಹೇಳಿ, ಬ್ಲಾಗಲ್ಲಿ ಹಾಕ್ಬಾರ್ದಾ? ನಿಮ್ಮ ಗರ್ಲ್ ಫ್ರೆಂಡ್ ಗೊತ್ತಿಲ್ವಾ? ಹಂಗಂದ್ರೆ ಬ್ಲಾಗಲ್ಲಿ ಬರುತ್ತೆ. ಬ್ಲಾಗಲ್ಲಿ ಹಾಕ್ಬೇಡ ಅಂತ ಹೇಳಿದ್ರು. ನೋಡಿ, ಇಂಥವ್ರೆಲ್ಲ ಇರ್ತಾರೆ. ಈಗ ಬ್ಲಾಗಲ್ಲಿ ಹಾಕ್ಬೇಕಂತೆ. ಈಗ ಬ್ಲಾಗಲ್ಲಿ ಹಾಕ್ಬೇಕಂತೆ, ಪರ್ಮಿಷನ್ ತಗೋಬೇಕಂತೆ ಫಸ್ಟು. ಇಲ್ವಾ? ಓಕೆ, ಬಾಯ್. ನಾನು ಪಿಜ್ಜಾ ಆರ್ಡರ್ ಮಾಡಿದ್ದೆ, ಹಸು ಆಗ್ತಿತ್ತು ಸರಿಯಾಗಿ. ಬಟ್ ಪಾರ್ಸಲ್ ತೊಗೊಂಡಿದ್ದೀನಿ. ನಾನು ಹೋಗ್ತಾ ಇರೋದು ದ ಸೆಲೆಬ್ರಿಟಿ ವರುಣ್ ಆರಾಧ್ಯ ಅವ್ರ ಜೊತೆಗೆ. ನಾನ್ ಸೆಲೆಬ್ರಿಟಿ ಬ್ರೋ. ನಾವು ಆಟೋಲ್ಲಿ ಹೋಗ್ತಾ ಇದೀವಿ. ನಮ್ಮ ಕಾರ್ನ ನಮ್ಮ ಬಾಯ್ಸ್ ಎತ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಆಟೋಲಿ ಅಣ್ಣ ಗಿವ್ ಅವೇ ಮಾಡ್ತಾರಂತೆ. ಬಾಕ್ಸ್ ಎಲ್ಲ ನೋಡಿ ಇಷ್ಟಿದ್ದಾರೆ. ಖುಷಿ ಆಯ್ತು ನಮಗೆ. ಬಂದವ್ರಿಗೆಲ್ಲ ಒಂದೊಂದು ಬಾಕ್ಸ್. ಅಲ್ಲ ಅಣ್ಣ? ಇಲ್ವಾ? ಹಾಂ, ಬಟ್ ಇದು ನಮಗೆ ಅಲ್ವಾ? ನಮ್ದೊಂದು ಹಿಮಾಲಯ ಗಾಡಿ ಇದೆ, ಅದಕ್ಕಾಗುತ್ತೆ. ಥ್ಯಾಂಕ್ಸ್ ಅಣ್ಣ. ಗೈಸ್,
ಸಡನ್ನಾಗಿ ಮಳೆ ಸ್ಟಾರ್ಟ್ ಆಗಿದೆ. ಆಟೋಲ್ ಬೇರೆ ಹೋಗ್ತಾ ಇದ್ದೀವಿ ನೋಡಿ ಹೆಂಗೆ ಹೋಗೋದೀಗ. ಅದು ಬೇರೆ ಆಫೀಸ್ ಬರೋ ಟೈಮ್ಗೆ ಹೋಗ್ತಾ ಇದೀವಾ, ಎಷ್ಟು ಟ್ರಾಫಿಕ್ ಇದೆ ಅಂದರೆ ಆಗ್ತಾಯಿಲ್ಲ ಗೈಸ್, ಹಿಂಸೆ ಆಗ್ತಾಯಿದೆ. ಮಳೆ ಜೋರಾಯಿತು ಗೈಸ್. ನಾನು ಬರೋದು ಕಪಲ್ಸ್ ಥರ ಕೂತೀನಿ ಮಧ್ಯದಲ್ಲಿ ಪಿಜ್ಜಾ. ಕ್ಯಾಬಲ್ಲೇ ಹೋಗ್ಬೇಕಿತ್ತು. ಇಂದನೇ ಜಂಪ್ ಹೊಡಿತಾ ಇದ್ದೀನಿ ನಾನು. ಅಯ್ಯೋ ನಿದ್ದೆ ಇರೋ ಥರ ಬರೋಕ್ಕೆ ಇದೆ ಒಳ್ಳೆ ಸ್ಟ್ರಾಟಜಿ. ಗಾಯ್ಸ್ ಶ್ರವಣ್ ಬ್ರೋ ಮನೆಗೆ ಬಂದು ಶ್ರವಣ್ ಬ್ರೋ ಮನೆಗೆ ಫೈನಲಿ ಬಂದು ಈಗ ನಾವು ಪಿಜ್ಜಾನ ತಿಂದಿಲ್ಲ, ಹಂಗೆ ಇಟ್ಟಿದ್ದೀವಿ. ಸೊ ಈಗ ಮೂವಿಗೆ ಹೋಗಬೇಕು ಅಂತ ದುರಂಧರ್ ಮೂವಿ ರಿಲೀಸ್ ಆಗಿದೆ. ಸೊ ಲೆಟ್ಸ್ ಗೋ. ನಾವು ಇವತ್ತಲ್ಲ ನಾಳೆ ಅಂದ್ಕೊಂಡ್ವಿ, ಬಟ್ ಓಪನ್ ಮಾಡಿ ನೋಡಿದ್ರೆ ಇತ್ತು. ಲೆಟ್ಸ್ ಗೋ ಅಂತೇಳಿ ಹೋಗ್ತಾ ಇದ್ದೀವಿ. ಬನ್ನಿ, ತುಂಬ ದಿನ ಆಯ್ತು ನಾವೆಲ್ಲ ಚಿಲ್ ಮಾಡಿ. ಲೆಟ್ಸ್ ಗೋ ಚಿಲ್. ಗಾಯ್ಸ್ ಫೈನಲಿ ಹೊರಟಿದ್ದೀವಿ ಗಾಯ್ಸ್. ಆರಾಮಾಗಿ ರಿಕ್ಲೈನರ್ ಕೂತ್ಕೊಂಡು ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ. ದುರಂಧರ್ಗೆ ದುರಂಧರ್ ಸಾಂಗ್ ಹಾಕೊಂಡೆ ಹೋಗ್ತಾ ಇದ್ದೀವಿ. ಆಹಾ ಮನಸ್ಸು ಬಿಚ್ಚಿ ನನ್ನ ಪ್ರೀತಿ. ರೆಡಿ 1 2 ಗೋ. ಇನ್ನಿಲ್ಲ ಸಾರಿ ಗೈಸ್, ಎಲ್ಲ ಕನ್ನಡ ಸಾಂಗ್ ಕೇಳಿ ವೈಪ್ ಮಾಡ್ತಾ ಇದೀವಿ. ಇಟ್ಸ್ ಬಿನ್ ಸೋ ಮೆನಿ ಡೇಸ್ ಅಲ್ಲ ಬ್ರೋ. ನನ್ನೆದೆಯ ಗರ್ಭದ ಒಳಗೆ ಐ ಐ ಐ ಐ ಐ ದಾ ಪ್ರೀತಿ ನನ್ನ ಪ್ರೀತಿ. ಗೈಸ್ ನಾವು ಕಾರ್ನ M2 ನಿಲ್ಸಿದೀವಿ ಗೈಸ್. ಸೇಫ್ಟಿಗೆ M26 ನಿಲ್ಸಿದೀವಿ ಗೈಸ್. ಬ್ಲಾಗೆ ಮಾಡ್ಕೊಂಡ್ಬಿಡ್ತೀವಿ. ಬನ್ನಿ ಫೈನಲಿ ಹೋಗ್ತಾ ಇದೀವಿ ಬ್ರೋ. ನಾವು ಎಷ್ಟು ದಿನ ಸಿಕ್ಕಿ ಆಯ್ತು, ಆಲ್ಮೋಸ್ಟ್ 1 ತಿಂಗಳು ಆಯ್ತು. 1 ಮಂತ್ಗಿಂತ ಜಾಸ್ತಿ ಆಯ್ತು. ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ, ದಿನ ಸಿಗೋ ಫ್ರೆಂಡ್ಸು ವಾರಕ್ಕೆ ಒಂದಾಗ್ತೀವಿ, ತಿಂಗ್ಳಿಗೊಂದಾಗ್ತೀವಿ, ವರ್ಷಕ್ಕೊಂದಾಗ್ತೀವಿ, 2 ವರ್ಷಕ್ಕೊಂದಾಗ್ತೀವಿ. ಸೊ ಅದಕ್ಕೆ ಇರೋ ಫ್ರೆಂಡ್ಸ್ ಜೊತೆಗೆ ಈಗಲೇ ಮಜಾ ಮಾಡಿ, ಮೆಮೊರೀಸ್ ಮಾಡ್ಕೊಳ್ಳಿ, ಹ್ಯಾವ್ ಫನ್, ಟ್ರಿಪ್ಸ್ಗೆ ಹೋಗಿ ಸುತ್ತಾಡಿ, ಆಮೇಲೆ ಮಕ್ಕಳು ಆರಾಮಾಗಿರಿ. ಆಮೇಲೆ ಮದುವೆ ಆದ್ಮೇಲೆ ಹೆಂಡ್ತಿಗಳು ಬಿಡಲ್ಲ. ಕರೆಕ್ಟ್ ಅಲ್ಲ, ಎಲ್ಲ ಹೆಂಡ್ತಿರಲ್ಲ, ಒಂದಷ್ಟು ಜನ. ಫೈನಲಿ ಈಗ ಮೂವಿಗೆ ಬಂದಿದ್ದೀವಿ. ಇನ್ನೊಂದು ಅವರ್ ಟೈಮ್ ಇದೆ ಗೈಸ್. ಆರಾಮಾಗಿ ಸುತ್ತಾಡ್ಕೊಂಡು ಮಜಾ ಮಾಡಿಕೊಂಡು ಆಮೇಲೆ 1 ಅವರ್ ಆದಮೇಲೆ ಹೋಗೋಣ ಮೂವಿಗೆ. ನೋಡಿ ತಿನ್ನೋಣ, ಹಸುವಾಗ್ತಿದೆ. ಬನ್ನಿ, ಮಜಾ ಇರುತ್ತೆ ಗೈಸ್. ತುಂಬ ದಿನ ಆಯಿತು ನಾವು ಶ್ರವಣ್ ಬ್ರೋಗ್ ಸ್ವಲ್ಪ ಗೋಳಿಕೊಂಡು ಸ್ವಲ್ಪ ರೋಸ್ಟ್ ಮಾಡೋಣ ಅಂತ. ಐ ನೋ ಯು ಮಿಸ್ ದಿಸ್ ಕಾಂಬೋ ಆಫ್ ರೋಸ್ಟಿಂಗ್ ಶ್ರವಣ್ ಬ್ರೋ and also the fun will start. ಬನ್ನಿ ಇಲ್ಲಿ ಬೇಗ ಬನ್ನಿ. ಯಾವ ಕಡೆ ಹೋಗ್ಬೇಕು? ಈ ಕಡೆ ಹೋಗ್ಬೇಕಲ್ಲ ಗೈಸ್. ಸೊ ಈಗ ಫ್ರೆಂಡ್ಶಿಪ್ ಅಂತ ಒಂದು ನಮ್ಮ ಶ್ರವಣ್ ಬ್ರೋ ಇದು ಕಟ್ತಾ ಇದ್ದಾರೆ. ಏನು ಬ್ರೋ ಅದು? ಶಾಪ್ ಮಾಡ್ತಾ ಇದ್ದಾರೆ. ಏನು ಅಂದರೆ ಫ್ರೆಂಡ್ಶಿಪ್ ಇನ್ ದ ಹಿಸ್ಟ್ರಿ ಆಫ್ ದ ಫ್ರೆಂಡ್ಶಿಪ್. ಯಾವ ಫ್ರೆಂಡು ಮಾಲಿಗೆ ಬರ್ತೀವಿ ಮೂವಿಗೆ ಅಂತ ಸಡನ್ ಆಗಿ ರ್ಯಾಡೋ ನೋಡ್ತಾರೆ, ಹೋಗ್ಬಿಟ್ಟು ಬ್ರೋ ನೀವಿಬ್ಬರಿಗೆ ಬನ್ನಿ ರ್ಯಾಡೋ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋಗ್ಬಿಟ್ಟು. ಹೋದ ವರ್ಷನೇ ಕೊಡಿಸ್ಬಿಟ್ಟಿದ್ದೀನಲ್ಲ. ಅದು ಬೇರೆ, ಅದು ಬರ್ಡೇ ಗಿಫ್ಟ್. ಅದನ್ನ ಏನು ಪದೇ ಹೇಳ್ತೀರಾ? ಅದು ಆಯ್ತದು. ಈಗ ಹೇಳ್ರಿ, ಈಗ ಹೊಸ ಶ್ರವಣ್ ಅಲ್ವಾ? ಇವಾಗ ಇದು ಮೂರು ಕಾರ್ ಶ್ರವಣ್. ಬನ್ನಿ ಹೋಗೋಣ, ಬನ್ನಿ ಡೈರೆಕ್ಟ್ ಆಗಿ ರ್ಯಾಡೋ ಹೋಗಿ ನೋಡಿ ಗಾಯ್ಸ್, ನೋಡಿ ಎಷ್ಟೇ. ಬಿಡಿ ಬ್ರೋ, ಬಿಡಿ ಆಯ್ತು. ನಾವು ಯಾಕೆ ಕೇಳ್ಕೊಂಡು ಬೇಡ ಬಿಡಿ ಗೈಸ್, ಬೇಡ ಎಲ್ಲಿ ಬಿಡಿ ಬ್ರೋ, ಬೇಡ. ಇಷ್ಟು ಹೇಳಿದ್ರು ಕೊಡಿಸ್ತಾ ಇಲ್ವಲ್ಲ. ಬನ್ನಿ ಗೈಸ್, ಈಗ ಹಸು ಆಗ್ತಾ ಇದೆ. ಆಪಲ್ಲ ಯಾವಾಗ ಆಯ್ತು? ಬನ್ನಿ ಗ್ರಿಲ್ಡ್ ಬರ್ಗರ್ ಕೊಡಿ. ಎರಡು ಬಿರಿಯಾನಿ ತಿನ್ನೋದಾ ಬರ್ಗರ್ ತಿನ್ನೋದಾ ಏನು ತಿನ್ನೋದು ಅಂತ ಸ್ವಲ್ಪ ಕನ್ಫ್ಯೂಸ್ಡ್ ಆಗಿದ್ದೀವಿ. ಸೊ ನಾವು ಈಗ ಯಾವ್ದು ಬ್ರೋ? ಬರ್ಗರ್ ಗೊತ್ತು, 2 ಬರ್ಗರ್ ಇದೆ. ಇಲ್ಲ ಬ್ರೋ, ಬಿರಿಯಾನಿನೂ ಇತ್ತು. ಕರೆಕ್ಟ್, ಬರ್ಗರ್ ತಿನ್ನೋಣ ಇವತ್ತು. ಗ್ರಿಲ್ಡ್ ಬರ್ಗರ್ ಕೊಡಿ, ಹೆಲ್ತಿ ಅಲ್ಲ. ಫೀಲ್ಡ್ ಹೋಗಿ ಗೈಸ್, ಜುಮ್ ಅಂತ ನೋಡಿ ಆರ್ಡರ್ ಬಂತು. 8 ಬರ್ಗರ್ ತಿಂತಿರೋ ಶ್ರವಣ್ ಬ್ರೋ ನೋಡಿ. ಗ್ರಿಲ್ಡೇ ಬ್ರೋ, ಗಾಬರಿ ಆಗ್ಬೇಡಿ. ಗ್ರಿಲ್ಡ್ ಬರ್ಗರ್ ಚೆನ್ನಾಗಿದೆಯಲ್ಲ ಗೈಸ್. ಇನ್ನೂ ಸ್ಟಾರ್ಟ್ ಆಗಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀವಿ ಇಲ್ಲೇ ಗೈಸ್. ರಿಕ್ಲೈನರ್ ಅಲ್ಲ ಇದು, ನಾನು ರಿಕ್ಲೈನರ್ ಅಂದ್ಕೊಂಡೆ ಬಂದೆ. ಓಕೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಬ್ರೋ. ಯಾಕೆ ಬ್ರೋ, ಏನು ಬ್ರೋ? ನಾನು ಅದೇ ಅವರು ಒಂದೇ ಕಡೆ ಕೂತ್ಕೋಬೇಕಿದೆ.
E7 E8 E9 ಇಂಟರ್ವಲ್ ಬಂದಿದೆ. ಆಲ್ಮೋಸ್ಟ್ 2 ಅವರ್ ನೋಡಿದ್ವಲ್ಲ, 2 ಅವರ್ ನಾನ್ ಸ್ಟಾಪ್. ಇಲ್ಲು ಟಕ್ ಟಕ್ ದಗ್ 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 ಅಂತಿದೆ. ಕ್ರೇಜಿ ಪಿಕ್ಚರ್, ಮೇಕಿಂಗು ಎಲ್ಲ ಕ್ರೇಜಿ. ಇನ್ನು ಮೂವಿ ಮುಗಿದೇ ಇಲ್ಲ, ನೋಡೋಣ ಎಂಡೇನಾಗುತ್ತೆ. ಗೈಸ್ ನಾನು ಇವರು ವರುಣ್ ಬ್ರೋ ಮುಂದೆ ಜಗಳ ಆಗೋ ಥರ ಪ್ರ್ಯಾಂಕ್ ಮಾಡೋಣ ಅಂದ್ರೆ ಒಪ್ಕೊತಾನೆ ಇಲ್ಲ. ಏನು ಮಾಡಿ ನಾನು ಸೋತು ಹೋಗ್ಬಿಡ್ತೀನಿ ಬ್ರೋ. ಗೈಸ್ ಮೂವಿ ನೋಡಿ ಆಚೆ ಬಂದು ಹಿಂಗೆ ತಿರುಗಿದ್ರೆ ಸಡನ್ ಆಗಿ ಇದೇನಪ್ಪ ದುರಂಧರ್ ಇಲ್ಲಿ ಅನ್ಸ್ಬಿಡ್ತು ಗೈಸ್. ಇದಕ್ಕೊಂದು ಸ್ಕಲ್ ಫೇಸ್ ಹಾಕಿ ಗೈಸ್ ಇಲ್ಲಿ ನೋಡಿ ಎಲ್ಲ ಖಾಲಿ ಆಗಿದೆ, ಎಲ್ಲ ಖಾಲಿ ಆಗಿದೆ. ಇದು ಥಿಯೇಟ್ರು, ಸ್ಟೇಯಿಂಗ್ ಇನ್ ಥಿಯೇಟರ್ ಮಾಡೋಣ ಬನ್ನಿ ಬ್ರೋ. ಬ್ರೋ ಸೇಯಿಂಗ್ ಇನ್ 24 hours ಮಾಡೋ ಬನ್ನಿ. ನಾಳೆ ನಮ್ಮ ಮೇಲೆ ಒಂದು ಕೇಸ್ ಆಗುತ್ತೆ, ಬೇಡಪ್ಪ ಬೇಡ. ಒಂದು ಬೆಡ್ಶೀಟ್ ತರಬೇಕಿತ್ತು ಬ್ರೋ, ಆರಾಮ್ ಮಲ್ಕೋಬೋದಿತ್ತು. ಇಲ್ಲ ಮಜಾ ಆಯ್ತು ಗೈಸ್, ಕ್ರೇಜಿ ಮೂವಿ. ಹೆಂಗಿತ್ತು ಮೂವಿ? ಸೂಪರ್ ಇತ್ತು. ಲಾಸ್ಟ್ ಸ್ವಲ್ಪ ಬೋರ್ ಆಯ್ತು. ಲಾಸ್ಟ್ ಸ್ವಲ್ಪ ಕನ್ಕ್ಲೂಷನ್ ಕೊಡಬೇಕಿತ್ತು ಅವರು, ಅದಕ್ಕೆ ಶುದ್ಧ ಮಾಡಿದ್ರು ಅನಿಸ್ತು. ಬಟ್ ಯಾ ಟಾಕ್ಸಿಕ್ ಇದೇ ಟೈಮಿಗೆ ಬಂದಿರೋ ಕ್ರೇಜಿ ಇರೋದು. ಎನಿವೇಸ್ ಅದು ಆರಾಮಾಗಿ ಬರಲಿ, ಇನ್ನೂ ಸಕ್ಕತ್ತಾಗಿರುತ್ತೆ ಅನಿಸುತ್ತೆ. ಲೆಟ್ಸ್ ಸಿ ಏನಾಗುತ್ತೆ ಅಂತ. ಗೈಸ್ ಟೈಮ್ 2, ನಾನು ಬ್ರೋ ಟೈಮ್ 2:30 ಅಂತ ಇದ್ದೀನಿ ಬ್ರೋ. ಅಲ್ಲ ಗೈಸ್ ಟೈಮ್ 2:30 ನೋಡಿ. ನಾವೇನಕ್ಕೆ ಕೇಳಿಸ್ಕೊಡಿ, ಇಲ್ಲಿ ವ್ಲಾಗಲ್ಲಿ ಗೈಸ್ ಗೈಸ್ ಅನ್ಬೇಕು, ಬ್ರೋ ಬ್ರೋ ಸಿಸ್ಟರ್ ಅಂತ ಹೇಳ್ಬಾರ್ದು ವ್ಲಾಗಲ್ಲಿ. ಹೊಸದಾಗಿ ನೀವು ಸ್ಟಾರ್ಟ್ ಮಾಡಿ, ಬ್ರೋ ಸಿಸ್ಟರ್ಸ್ ಅಂತ ಅನ್ಬೋದಲ್ವಾ? ನೀವು ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಮಾಡ್ತೀನಿ ನೆಕ್ಸ್ಟ್ ಇಂದ. ಇವರು ಸ್ನೇಹಿತರೆ ಬನ್ನಿ ಸ್ನೇಹಿತರೆ. ಗೈಸ್ ಫಾರ್ಚುನರ್ನ ಈಗ ನಾನು ಓಡಿಸ್ತಾ ಇದ್ದೀನಿ. ಗೈಸ್ ವರುಣ್ ಆರಾಧ್ಯ ಅವರು ಜಿಮ್ಮಿಗೆ ಬರ್ತಾ ಇಲ್ಲ, ಹಬ್ಬ ಇದೆ ಅಂತ ಮನೆಗೆ ಹೋಗ್ತಾ ಇದ್ದಾರೆ. ಬಾಯ್ ಬ್ರೋ, ಬಾಯ್, ಸಿ ಯು, ಟೇಕ್ ಕೇರ್. ನಾನು ಜಿಮ್ ಮುಗಿಸಿ ಬೆಳಗ್ಗೆ ವಾಪಸ್ ಹೋಗಬೇಕು ಅಂತ ಶ್ರವಣ್ ಬ್ರೋ ಹತ್ರನೇ ಹೋಗ್ತಾ ಇದ್ದೀನಿ ಮನೆಗೆ. ಬನ್ನಿ, ಒಳ್ಳೆ ಕೆಲಸ. ಮನೆಗೆ ಹೋಗಿ ಜಿಮ್ ಮುಗಿಸಿ ಬೆಳಗ್ಗೆನೆ ವಾಪಸ್ ಶೂಟ್ ಎಲ್ಲ ಮಾಡಬೇಕು. ಜಾಕೆಟ್ ಹೋಯ್ತು ನಂದು. ಗೈಸು ಮೂವಿ ಮುಗಿಸಿ ವಾಪಸ್ ಬಂದಿದ್ದೀನಿ ಗೈಸ್. ಒಳ್ಳೆ ನಿದ್ದೆ ಮಾಡಬೇಕೀಗ. ನಾನು ಯೂಶಲಾಗಿ ಶ್ರವಣ್ ಬ್ರೋ ಮನೆಗೆ ಬಂದರೆ ಈ ಸೋಫಾ ಫಿಕ್ಸ್ ಇಲ್ಲ ಮಲ್ಕೊಳ್ಳೋದು. ಬಿಕಾಸ್ ಬೆಳಗ್ಗೆ ಎದ್ದೇಳಬೇಕಲ್ಲ, ಅನ್ಕಂಫರ್ಟೇಬಲಾಗಿ ಮಲ್ಕೊಂಡು ಎದ್ದೇಳೋಕ್ಕಾಗೋದು. ಇಲ್ಲ ಅಂದರೆ 11 ಗಂಟೆಗೆ ಎದ್ದೇಳ್ತೀನಿ. ನಾಳೆ ಕೆಲಸ ಎಲ್ಲ ನಿಂತೋಗ್ಬಿಡುತ್ತೆ. ಸೊ ಅದಕ್ಕೆ ಈಗ 3:30 ಟೈಮು. 8 ಗಂಟೆಗೆ ಎದ್ದು ಜಿಮ್ ಮುಗಿಸಿ ನಾಳೆದೊಂದಷ್ಟು ಶೂಟ್ಸ್ ಇದೆ, ಏನೇನೋ ಪ್ಲ್ಯಾನ್ ಇದೆ, ಹಬ್ಬ ಇದೆ. ನಾನು ಬೇಗ ಹೋಗಬೇಕು ಮನೆಗೆ ವಾಪಸ್ಸು. ಬಟ್ ಜಿಮ್ ಮಿಸ್ ಮಾಡಬಾರ್ದು ಅಂಥೇಳಿ ಬಂದಿದ್ದೀನಿ. ಎನಿವೇಸ್ ಸೊ ಇವತ್ತಿನ ವಿಡಿಯೋ ನೀವು ಎಂಜಾಯ್ ಮಾಡಿದ್ರಿ ಅನ್ಕೋತೀನಿ. ಪ್ರ್ಯಾಂಕ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದೆ, ಬಟ್ ಶ್ರವಣ್ ಸ್ವಲ್ಪ ಕೈ ಕೊಟ್ಬಿಟ್ರು. ಎನಿವೇಸ್ ಸೊ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ನೆಕ್ಸ್ಟ್ ವಾರ ನಾಳೆ. ಥ್ಯಾಂಕ್ಸ್ ಮಚ್ ವಾಚಿಂಗ್, ಲಾಟ್ಸ್ ಆಫ್ ಲವ್ ಗೈಸ್. ಸೊ ಇಟ್ ವಾಸ್ ಅ ಗ್ರೇಟ್ ಡೇ. ಈವೆಂಟ್ಗೆ ಹೋದೆ ಮತ್ತು ನಾವು ಅಮ್ಮನ ಕರ್ಕೊಂಡು ಹೋದೆ. ಫೆಲ್ಟ್ ರಿಲಿ ನೈಸ್ ಬಿಕಾಸ್ ಇಟ್ ವಾಸ್ ಇನ್ಸ್ಟಾಗ್ರಾಮ್ ಮೆಟಾ ಈವೆಂಟ್. ಸೊ ಎಲ್ಲರನ್ನೂ ಕರೆಯಲ್ಲ, ನನ್ನ ಕರೆದಿದ್ರು. ಸೊ ಐ ಫೆಲ್ಟ್ ರಿಲಿ ಗ್ರೇಟ್. ಆಮೇಲೆ ನಾವು ಅಮ್ಮನ ಕರ್ಕೊಂಡು ಹೋಗಿದ್ದು ಇನ್ನೂ ಖುಷಿ ಆಯಿತು. ಆಮೇಲೆ ಫೆಲ್ಟ್ ಲೈಕ್ ಅ ಡ್ರೀಮ್. ಏನಿದು ಕನಸು ಥರ ಫೀಲ್ ಆಗ್ತಿದೆ ಅನ್ನೋ ಥರ. ಅದಾದ್ಮೇಲೆ ಮತ್ತೆ ಫ್ರೆಂಡ್ಸ್ ಜೊತೆ ಚಿಲ್ ಮಾಡಿದ್ದು ತುಂಬ ದಿನ ಆದಮೇಲೆ. ದಟ್ ಟು ಫೆಲ್ಟ್ ಗುಡ್. ಸೊ ಎನಿವೇಸ್ ಮತ್ತು ಮಾಲಲ್ಲಿ ಎಷ್ಟು ಜನ ಮಾತಾಡೋರು, ರೆಕಗ್ನೈಸ್ ಮಾಡಿದ್ರು. ಸೊ ಇಟ್ ಫೆಲ್ಟ್ ವೆರಿ ನೈಸ್. ಆ್ಯಂಡ್ ಮೂವಿ ನೋಡಿದೆ, ದುರಂಧರ್ ವೆಯ್ಟ್ ಮಾಡ್ತಿದ್ದೆ. ಸೊ 2 ಬಂತು, ಸ್ಯಾಟಿಸ್ಫೈಡ್, ಸಾಕಾಗಿತ್ತು. ಯಾ ಸೊ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ದ ನೆಕ್ಸ್ಟ್ ವ್ಲಾಗ್ ನಾಳೆ. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್, ಲಾಟ್ಸ್ ಆಫ್ ಲವ್ ಗೈಸ್. ನಾನು ಇಲ್ಲೂ ಲೈಟ್ ಆನ್ ಮಾಡಿಕೊಂಡೆ ಮಲ್ಗೋದು ಬಿಕಾಸ್ ಯು ನೋ. ಬಾಯ್ ಬಾಯ್.